ಲಾಂಚ್ ಆಗ್ತಾ ಇರೋ ಮಿಷಿನ್ ಅಲ್ಲಿದೆ. ಲಾಂಚ್ ಆಗೋ ಮಿಷಿನು ಅದು ಫ್ಯೂಚರ್ ಟೆಕ್ನಾಲಜಿ ಅದೇನು ಅಂತ ನಮ್ಮ ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ ಅವ್ರು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾರೆ. ಸರ್ ಇವಾಗ ಲಾಂಚ್ ಆಯ್ತಲ್ಲ ಮಿಷಿನು, ಅದೇ ಮಿಷಿನ್ ಇದು A4C ಅಂತೇಳಿ ಮಾಡಲು. ಇದು ಸ್ಪೆಷಾಲಿಟಿ ಏನಪ್ಪ ಅಂತಂದರೆ ಇದರಲ್ಲಿ ಯೂಸ್ ಮಾಡಿರೋ ಪ್ರೊಸೆಸರ್ಸ್ ಬಂದು ಆಕ್ಟೋಪಸ್ 9 ಬ್ರೈನ್ ಚಿಪ್ ಅಂತೇಳಿ. ಇದೇನಂತಂದರೆ ಇದು ಅದು ಆಕ್ಟೋಪಸ್ ಯಾವ ಥರ ಇರ್ತೈತೋ ಅದೇ ರೀತಿ ಇದರದ್ದು ಸಿಗ್ನಲ್ ಕನೆಕ್ಷನ್ ಇರ್ತೈತೆ. ಸ್ಪೆಷಲಿ ಏನಪ್ಪ ಅಂದರೆ ನೀವು ಹೊಲಿಬೇಕಾದ್ರೆ ನೀಡಲ್ ಪೆನೆಟ್ರೇಷನಲ್ಲಿ ಎಷ್ಟು ಥಿಕ್ನೆಸ್ ಸಿಗುತ್ತೋ ಅದಕ್ಕೆ ತಕ್ಕನಾಗಿ ಈ ಮಿಷಿನು ಫೀಡಿಂಗ್ನ ಚೇಂಜ್ ಮಾಡ್ಕೊಂಡು ಸ್ಟಿಚ್ ಮಾಡುತ್ತೆ. ಅದು ಈ ಮಿಷಿನ ಸ್ಪೆಷಾಲಿಟಿ. ಇನ್ನೊಂದು ಏನಂದರೆ ಇದು NTB ಅಂತೇಳಿ. NTB ಅಂತಂದರೆ ಏನಂದರೆ ನೋ ಥ್ರೆಡ್ ಬ್ರೇಕೇಜ್ ಅಂತೇಳಿ. ನೋಡಿ ಈ ಥಿಕ್ನೆಸ್ ಹೋದಾಗಲೂ ಥ್ರೆಡ್ ಕಟ್ ಆಗೋದಿಲ್ಲ, ಮತ್ತು ಈ ಥರ ಮೆಶ್ ಫ್ಯಾಬ್ರಿಕ್ ಇಲ್ಲೂ ಥ್ರೆಡ್ ಕಟ್ ಆಗೋಲ್ಲ, ಮತ್ತು ಈ ಥರ ಥಿಕ್ನೆಸ್ಸು ಇದಲ್ಲೂ ನಮಗೆ ಥ್ರೆಡ್ ಕಟ್ ಆಗಲ್ಲ. ಅದು ಈ ಮಿಷಿನ್ನ ಸ್ಪೆಷಾಲಿಟಿ. ಇದು A4C ಮಾಡಲ್ ಇವತ್ತು ಲಾಂಚ್ ಆಗಿದೆಯಲ್ಲ ಅದೇ ಮಾಡಲ್. ಇದು A2C ಅಂತ ಹೇಳಿ ಮಾಡಲ್ಲು. ಇದು ಟ್ರಿಮ್ಮಿಂಗ್, ಆಟೋ ಟ್ರಿಮ್ಮಿಂಗ್ ಇರುತ್ತೆ ಇದರಲ್ಲಿ. ಇದು ಮೇನ್ ಅಡ್ವಾಂಟೇಜ್ ಏನಂತಂದರೆ ಇದರಲ್ಲಿ ಇದು 110 ವೋಲ್ಟೇಜ್ಗೆ ಅಪ್ ಟು 290ಇಂದ ಬಿಲೋ 110 ವೋಲ್ಟೇಜ್ವರೆಗೂ ಈ ಮಿಷಿನ್ ರನ್ ಆಗುತ್ತೆ. ಇದು ಆ ಮಿಷಿನ ಫ್ಯೂಚರ್ಸ್. ಮತ್ತು ಇದರಲ್ಲಿ ಇನ್ನೊಂದು ಏನಂತಂದರೆ ಇದರಲ್ಲಿ ಯೂಸ್ ಮಾಡಿರೋಂಥ ಎಲ್ಲ ಕಾಂಪೋನೆಂಟ್ಸ್ಗಳನ್ನು ಮತ್ತು ನಮ್ಮದು AMH ಏನಿದೆಯೋ ಹೆವಿ ಮೀಡಿಯಮ್ ಲೈಟ್ ಡ್ಯೂಟಿ ಮಿಷಿನ್ ಏನು ಯೂಸ್ ಮಾಡಿದ್ರು ಆ ಕಾಂಪೋನೆಂಟ್ಸ್ಗಳನ್ನ ಇದಕ್ಕೆ ನೀಡ್ಲ್ ಪ್ಲೇಟು ಫೀಡಾಗು ನೀಡ್ಲ್ ಬಾರೆಲ್ಲರೂ AMH ಟೆಕ್ನಾಲಜೀಸ್ನ ಯೂಸ್ ಮಾಡಿರೋದು. ಈ ಮಾಡಲು ಉರುಸ್ C7 ಅಂತೇಳಿ. ಈ ಮಾಡಲ್ ಹೆಂಗೆ ಅಂತಂದರೆ ಫ್ಯಾಬ್ರಿಕ್ ಅಡಾಪ್ಟಬಿಲಿಟಿ, ಅಂದರೆ ನಾವು ಏನೇ ಫ್ಯಾಬ್ರಿಕ್ ಹೊಲಿತೀವೋ ಆಟೋಮೆಟಿಕಲಿ ಚೇಂಜ್ ಆಗ್ತೈತೆ. ಇದು ಪ್ರೆಷರ್ ಫಿಟ್ ಅಪ್ ಆ್ಯಂಡ್ ಡೌನು ಆಟೋಮೆಟಿಕ್ ಆಗ್ತದೆ, ಫೀಡಿಂಗ್ ಸಮೇತ ಆಟೋಮೆಟಿಕಲಿ ಚೇಂಜ್ ಮಾಡ್ತಿರ್ತದೆ. ಇದು 9.1 ನ್ಯೂಟನ್ ಮೀಟರ್ ಕೆಪಾಸಿಟಿ ಇರೋ ಮೋಟರ್ ಟಾರ್ಕ್ ಇರುತ್ತೆ ಇದರಲ್ಲಿ. ಇದು ಅದರ ಸ್ಪೆಷಲ್. ಇದು ಆಲ್ಮೋಸ್ಟ್ ಇದು 1.5 ಟನ್ ಕಾರ್ನ ಫುಲ್ ಮಾಡೋವಷ್ಟು ಕೆಪಾಸಿಟಿ ಈ ಮಿಷಿನಲ್ಲಿ ಇದೆ. ಈ ಮಾಡಲ್ ಬಂದು A5E AMH ಅಂತೇಳಿ. AMH ಅಂತಂದರೆ A ಅಂದರೆ ಲೈಟ್ ಡ್ಯೂಟಿ, M ಅಂದರೆ ಮೀಡಿಯಮ್ ಡ್ಯೂಟಿ, H ಅಂದರೆ ಹೆವಿ ಡ್ಯೂಟಿ. ಇದು ಈ ಮಿಷಿನ್ದು. ಇದರಲ್ಲಿ ಲೈಟು, ಮೀಡಿಯಮ್ಮು, ಹೆವಿ ಆಟೋಮೆಟಿಕಲಿ ಚೇಂಜ್ ಆಗುತ್ತೆ. ಇದರಲ್ಲಿ ನಾವು ಹೊಲಿಬೇಕಾದ್ರೆ ನೀವು ಇದರಲ್ಲಿ ಫ್ಯಾಬ್ರಿಕ್ ನೋಡ್ಬೋದು. ಇದರಲ್ಲಿ ಈ ಥಿಕ್ನೆಸ್ಸು, ಈ ಮೆಟಲ್ ಪೀಸ್, ಈ ಥಿಕ್ನೆಸ್ಸು ಹೊಲಿಬೋದು ನೋಡಿ. ಈ ಥಿಕ್ನೆಸ್ವರೆಗೂ ಆಟೋಮೆಟಿಕಲಿ ಇದು ಫೀಡಿಂಗಲ್ಲಿ ಚೇಂಜ್ ಮಾಡ್ಕೊಳುತ್ತೆ. ಇದು ಅದು ಆಟೋಮೆಟಿಕಲಿ ಫಿಟ್ಟಿಂಗಲ್ಲಿ ಚೇಂಜ್ ಆಗುತ್ತೆ. ಇದು ಆ್ಯಕ್ಚುಲಿ JK2210 ಅಂತೇಳಿ. ಇದೇ ಅಂತಂದರೆ ಲೇಬಲ್ ಸ್ಟಿಚಿಂಗು, ನಾವು ಶರ್ಟ್ ಲೇಬಲ್ಸು, ಪ್ಯಾಂಟ್ ಲೆದರ್ ಲೇಬಲ್ಸು ಈ ಥರ ಸ್ಟಿಚ್ ಮಾಡೋಕ್ಕೆ ಇದು ಯೂಸ್ ಮಾಡ್ತೀವಿ. JK2210 ಅಂತೇಳಿ ಫುಲ್ಲಿ ಆಟೋಮೆಟಿಕ್ ಪ್ಯಾಟರ್ನ್ ಸೇವರ್ ಮಿಷಿನ್. ಓಕೆನಾ? ಇದೇ ಥರದ್ದು ಇದೇ ಬ್ರ್ಯಾಂಡಲ್ಲಿ ಅಂತಲ್ಲ, ಯಾವುದೇ ಬ್ರ್ಯಾಂಡಲ್ಲಿ ಬೇಕಂತಂದ್ರೂ ಇದು ಮಾಡ್ಕೊತೀನಿ ಅಂದರೂ ನಮಗೆ ಸಿಗುತ್ತೆ.